ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಹೂಡಿದಂತಹ ಷಡ್ಯಂತ್ರದ ಪ್ರಮುಖ ಪಾತ್ರಧಾರಿ ಚಿನ್ನಯ್ಯ. ಆತನೊಂದಿಗೆ ಇತರ 5 ಮಂದಿ ಇದ್ದಾರೆ. ಗಿರೀಶ್ ಮಠಣ್ಣವರ್, ಮಹೇಶ್ ಶೆಟ್ಟಿ ತಿಮರೋಡಿ, ವಿಠಲಗೌಡ, ಜಯಂತ ಟಿ ಮತ್ತು ಸುಜಾತ ಭಟ್. ಈ ಷಡ್ಯಂತ್ರವನ್ನು ತನಿಖೆ ನಡೆಸಿದ್ದು IGP ಪ್ರಣವ್ ಮೊಹಂತಿ ನೇತೃತ್ವದ ವಿಶೇಷ ತನಿಖಾ ತಂಡ. ಈಗಾಗಲೇ ನ್ಯಾಯಾಲಯಕ್ಕೆ ತನಿಖಾ ವರದಿಯನ್ನು ಸಲ್ಲಿಸಿದೆ. ಅದು ನ್ಯಾಯಾಲಯದ ಪರಿಗಣನೆಯಲ್ಲಿ ಇದೆ. ಅಂತಿಮ ತೀರ್ಮಾನ ಆಗಿಲ್ಲ. SIT ಈ ಹಿಂದೆ ಈ ಪ್ರಕರಣದ ತನಿಖೆ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಬುರುಡೆ ಹಿಡ್ಕೊಂಡು ಬಂದು ನ್ಯಾಯಾಲಯಕ್ಕೆ ಹಾಜರಾಗಿ ನ್ಯಾಯಾಧೀಶರ ಮುಂದೆ 183 ಸ್ಟೇಟ್ಮೆಂಟ್ ಮಾಡಿ ತನಿಖೆಯಲ್ಲಿ ಭಾಗಿಯಾಗಿದ್ದಂತಹ CN ಚಿನ್ನಯ್ಯ ತನಿಖೆಯ ಸಂದರ್ಭದಲ್ಲಿ ಪರ್ಜುರಿ ಮಾಡಿದ್ದಾನೆ ಎಂದು ಆರೋಪಿಸಿ ಆತನನ್ನೇ ಆರೋಪಿಯನ್ನಾಗಿಸಿ SIT ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದುಕೊಂಡಿತ್ತು. ತದನಂತರ ಆತನನ್ನು ಜೈಲಿಗೆ ಕಳುಹಿಸಿತ್ತು. ಒಟ್ಟಾರೆ ಪ್ರಕರಣದಲ್ಲಿ 60 ದಿನಗಳ ಒಳಗೆ ನ್ಯಾಯಾಲಯಕ್ಕೆ ಆರೋಪಿಯ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಬೇಕಿತ್ತು. SIT ಸಲ್ಲಿಸಿರಲಿಲ್ಲ. ಈ ತಾಂತ್ರಿಕ ಕಾರಣದಿಂದ ನ್ಯಾಯಾಲಯ ಅಂದರೆ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಚಿನ್ನಯ್ಯನಿಗೆ ಷರತ್ತುಬದ್ಧ ಜಾಮೀನು ನೀಡಿತ್ತು. ಪ್ರತಿ 2 ದಿನಗಳಿಗೊಮ್ಮೆ SIT ಕಚೇರಿಗೆ ಹಾಜರಾಗಬೇಕು. SITಯ ಕಾರ್ಯವ್ಯಾಪ್ತಿಯನ್ನು ಬಿಟ್ಟು ಹೊರಗೆ ಹೋಗಬಾರದು, ಸಾಕ್ಷಿಗಳನ್ನು ಟ್ಯಾಂಪರಿಂಗ್ ಮಾಡಬಾರದು ಎನ್ನುವಂಥ ಕಂಡೀಷನನ್ನು ಇಟ್ಟುಕೊಂಡಿದೆ. ಅಂದಿನಿಂದ ಇಂದಿನವರೆಗೆ ಚಿನ್ನಯ್ಯ ಆ ಕಂಡೀಷನ್ಗಳನ್ನು ಪಾಲನೆ ಮಾಡ್ತಾ ಇದ್ದಾನೆ. ಆದರೆ ತನಿಖೆ ಮುಂದುವರಿಸಿದಂಥ SIT ಅಂತಿಮ ವರದಿಯನ್ನು ಸಲ್ಲಿಸಲಿಲ್ಲ. ಪ್ರಾಥಮಿಕ ವರದಿಯಲ್ಲಿ 6 ಮಂದಿ ಸೇರಿಕೊಂಡು ಈ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಎಂದು ಹೇಳಿತ್ತು. ಆದರೆ ಚಿನ್ನಯ್ಯನನ್ನು ಹೊರತುಪಡಿಸಿ ಇತರ 5 ಮಂದಿಯ ಮೇಲೆ SIT ಯಾವ ಕ್ರಮವನ್ನು ಕೈಗೊಂಡಿರಲಿಲ್ಲ. ಆದ್ದರಿಂದ ಚಿನ್ನಯ್ಯ ರಾಜ್ಯ ಹೈಕೋರ್ಟಿಗೆ ಒಂದು ರಿಟ್ ಪಿಟಿಷನ್ ಸಲ್ಲಿಸಿದ್ದ. ಹೈಕೋರ್ಟ್ನ ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿಯವರು ಈ ರಿಟ್ ಪಿಟಿಷನನ್ನು ಚಿನ್ನಯ್ಯನ ಪರವಾಗಿ ಸಲ್ಲಿಸಿದರು. ಆ ರಿಟ್ ಪಿಟಿಷನ್ನು ವಿಚಾರಣೆಗೆ ಸ್ವೀಕರಿಸಿದ್ದಂತಹ ಹೈಕೋರ್ಟು ರಾಜ್ಯ ಸರ್ಕಾರಕ್ಕೆ ಮತ್ತು SITಗೆ ನೋಟಿಸು ಮಾಡಿತ್ತು. SITಯವರು ಯಾವಾಗ ಹೈಕೋರ್ಟಿನಲ್ಲಿ ರಿಟ್ ಪಿಟಿಷನ್ ದಾಖಲಾಗಿ ನೋಟಿಸ್ ಆಯಿತು ತಕ್ಷಣ ಎಚ್ಚೆತ್ತುಕೊಂಡರು. ಎಲ್ಲ ಲಭ್ಯ ಸಾಕ್ಷ್ಯಾಧಾರಗಳನ್ನು ಕ್ರೋಢೀಕರಿಸಿಕೊಂಡು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸಿದರು. ಹೈಕೋರ್ಟ್ನಲ್ಲಿ ಚಿನ್ನಯ್ಯನ ರಿಟ್ ಪಿಟಿಷನ್ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ SIT ಪರ ಹಾಜರಾದಂತಹ ವಕೀಲರು SIT ಈಗಾಗಲೇ ತನಿಖಾ ವರದಿಯನ್ನು ಸಲ್ಲಿಸಿದೆ, ಆದ್ದರಿಂದ ಈ ರಿಟ್ ಪಿಟಿಷನ್ ಅಸ್ತಿತ್ವವನ್ನು ಕಳ್ಕೊಂಡಿದೆ ಅಂತ ಹೇಳಿ ವಾದ ಮಾಡಿದರು. ಇದನ್ನು ಗಮನಿಸಿದಂತಹ ನ್ಯಾಯಮೂರ್ತಿಗಳು ಚಿನ್ನಯ್ಯ ಸಲ್ಲಿಸಿದಂಥ ರಿಟ್ ಪಿಟಿಷನನ್ನು ವಜಾ ಮಾಡಿದ್ದಾರೆ. ಹೈಕೋರ್ಟು ಈ ಸಂದರ್ಭದಲ್ಲಿ ಟಿ ಜಯಂತ್ ಮತ್ತು ಚಿತ್ರದುರ್ಗದ ಸಾಮಾಜಿಕ ಹೋರಾಟಗಾರತಿ ರಮಾ ನಾಗರಾಜ್ ಅವರು ಸಲ್ಲಿಸಿದ್ದಂತಹ 2 ರಿಟ್ ಪಿಟಿಷನ್ಗಳನ್ನು ವಜಾ ಮಾಡಿದೆ. ಹೈಕೋರ್ಟ್ ಈ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಮುಖ್ಯ ಕಾರಣವಾಗಿರುವುದು SITಯು ಅಸ್ತಿತ್ವಕ್ಕೆ ಬಂದ ಕಾರಣವನ್ನೇ ಇಟ್ಟುಕೊಂಡು ಅಂತಿಮ ವರದಿ ಸಲ್ಲಿಸಿರುವುದು. ಆದ್ದರಿಂದಾಗಿ ಇನ್ನು ಮುಂದಿನ ತನಿಖೆ ಇಲ್ಲ. ಇನ್ನು SIT ಸಲ್ಲಿಸಿದ್ದಂತಹ ತನಿಖಾ ವರದಿಯನ್ನು ಬೆಳ್ತಂಗಡಿ ನ್ಯಾಯಾಲಯ ಸ್ವೀಕರಿಸಬೇಕು. ತದನಂತರ ಆ ವರದಿಯ ಆಧಾರದಲ್ಲಿ ಕ್ರಮ ಕೈಗೊಳ್ಳುವಂತೆ ಮತ್ತೆ SITಗೆ ಆದೇಶ ನೀಡಬೇಕು. SIT ಕೇವಲ 6 ಮಂದಿಯ ಮೇಲೆ ಮಾತ್ರ ದೋಷಾರೋಪಣೆಯನ್ನು ಸಲ್ಲಿಸಿದೆ. ಆದರೆ SITಯ ಪೂರ್ತಿ ವರದಿಯಲ್ಲಿ ಸುಮಾರು 36 ಮಂದಿಯ ಹೆಸರುಗಳಿವೆ ಎನ್ನುವಂಥ ಮಾಹಿತಿಗಳು ಇವೆ. ಯಾಕಂತ ಹೇಳಿದರೆ SITಯು ಸಲ್ಲಿಸಿದ್ದಂಥ ಮತ್ತೆ ತನಿಖಾ ವರದಿಯ ಪ್ರತಿಗಳು ಲಭ್ಯವಾಗಿಲ್ಲ. ಯಾಕಂತ ಹೇಳಿದರೆ ಸುಮಾರು 7500 ಪುಟಗಳ ವರದಿ ಅದು.
ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಒಂದೇ ಜೆರಾಕ್ಸ್ ಯಂತ್ರ ಇರೋದು. ಈಗಾಗಲೇ ಚಿನ್ನಯ್ಯ ಆ ಪ್ರತಿಯನ್ನು ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾನೆ. ಆದ್ದರಿಂದ ಆ ಪ್ರತಿಗಳು ಸಿಕ್ಕಿದರೆ SITಯ ತನಿಖಾ ವರದಿಯಲ್ಲಿ ಏನೇನು ಅಂಶಗಳು ಅಡಗಿದೆ ಎನ್ನುವುದು ಸ್ಪಷ್ಟವಾಗುತ್ತದೆ. ರಾಜ್ಯ ಹೈಕೋರ್ಟು ಚಿನ್ನಯ್ಯ ಸಲ್ಲಿಸಿದ ಅರ್ಜಿಯನ್ನು ವಜಾಗೊಳಿಸಲು ನೀತಿ ತಂಡದ ಟಿ ಜಯಂತ್ ಮತ್ತು ಚಿತ್ರದುರ್ಗದ ರಮಾ ನಾಗರಾಜ್ ಸಲ್ಲಿಸಿದಂತಹ ರಿಟ್ ಪಿಟಿಷನ್ಗಳನ್ನು ವಜಾಗೊಳಿಸಲು ಮುಖ್ಯ ಕಾರಣವಾಗಿರುವುದು ಏನಂತ ಹೇಳಿದರೆ, SITಯು ತನ್ನ ತನಿಖೆಯ ವರದಿಯನ್ನು ಸಂಬಂಧಿತ ನ್ಯಾಯಾಲಯಕ್ಕೆ ಅಂದರೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದು. ಈ ಅಂಶವನ್ನು ಗಣನೆಗೆ ತೆಗೆದುಕೊಂಡು ಹೈಕೋರ್ಟು ಚಿನ್ನಯ್ಯನ ರಿಟ್ ಪಿಟಿಷನನ್ನು ಇತ್ಯರ್ಥಪಡಿಸಿದೆ. ಆದ್ದರಿಂದ ಇನ್ನು ಮುಂದಿನ ಹಂತ ಏನಂತ ಹೇಳಿದರೆ, ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಬಾಕಿ ಆಗಿರುವಂತಹ ಆ ತನಿಖಾ ವರದಿಯ ಮುಂದಿನ ಪ್ರಕ್ರಿಯೆ. ಆ ತನಿಖಾ ವರದಿಯನ್ನು ಬೆಳ್ತಂಗಡಿ ನ್ಯಾಯಾಲಯ ಸ್ವೀಕರಿಸಬೇಕು, ಅಂದರೆ ಕಾನ್ಸಿಗೇಬಲ್ ತಗೊಳ್ಬೇಕು. ಅದೊಂದು ಸಂಜ್ಞೆಯ ಅಪರಾಧ. BNS ಸೆಕ್ಷನ್ 112 ಅಡಿಯಲ್ಲಿ ಆರಂಭದಲ್ಲಿ ಈ ಪ್ರಕರಣದ ತನಿಖೆ ಆರಂಭವಾಗಿದ್ದು, ಪ್ರಕರಣದ ತನಿಖೆ ಮುಂದುವರಿದಂತೆಯೇ BNS ಸೆಕ್ಷನ್ 240 ಸೇರಿದಂತೆ ಹಲವು ಸೆಕ್ಷನ್ಗಳು ಇದರಲ್ಲಿ ಆ್ಯಡ್ ಆಗಿದ್ದಾವೆ. ಆ ಸೆಕ್ಷನ್ ಅಡಿಯಲ್ಲಿ ತನಿಖೆ ನಡೆದಿದೆ. ಬೆಳ್ತಂಗಡಿ ನ್ಯಾಯಾಲಯ ಆ ತನಿಖಾ ವರದಿಯನ್ನು ಕಾನ್ಸಿಗೇಬಲ್ ತಗೊಂಡು ಮತ್ತೆ SITಗೆ ಡೈರೆಕ್ಷನ್ ಕೊಡಬೇಕು. ಅಷ್ಟೂ ಸೆಕ್ಷನ್ಗಳ ಅಡಿಯಲ್ಲಿ ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಾರೋ ಅಂಥವರನ್ನು ಮತ್ತೆ ವಿಚಾರಣೆ ನಡೆಸಬೇಕು. ಅಂದರೆ ಅವರನ್ನು ಆರೋಪಿಗಳನ್ನಾಗಿ ಪರಿಗಣಿಸಿ ವಿಚಾರಣೆ ನಡೆಸಬೇಕೇ ಹೊರತು ಸಾಕ್ಷಿಗಳನ್ನಾಗಿ ಪರಿಗಣಿಸಿ ವಿಚಾರಣೆ ನಡೆಸುವುದು ಅಲ್ಲ. ಎಲ್ಲ ಸಾಕ್ಷಿದಾರರು, ಸುಮಾರು 205 ಮಂದಿ ಸಾಕ್ಷಿದಾರರು ಈ ಪ್ರಕರಣದಲ್ಲಿದ್ದಾರೆ. ಅಷ್ಟೂ ಸಾಕ್ಷಿದಾರರ ಹೇಳಿಕೆಗಳ ಆಧಾರದಲ್ಲಿ SITಯು ಸುಮಾರು 34 ಅಥವಾ 36 ಮಂದಿಯನ್ನು ಈ ಷಡ್ಯಂತ್ರದ ಪ್ರಕರಣದಲ್ಲಿ ಭಾಗಿದಾರರು ಎಂದು ಗುರುತಿಸಿದ್ದಾರೆ. ಇದರಲ್ಲಿ ಮಹೇಶೆಟ್ಟಿ ತಿಮ್ಮರೋಡಿ ಅವರಿದ್ದಾರೆ, ವಿಠಲಗೌಡ ಇದ್ದಾರೆ, ಗಿರೀಶ್ ಮಠಣ್ಣವರಿದ್ದಾರೆ, ಟಿ ಜಯಂತ್ ಇದ್ದಾರೆ, ಚಿನ್ನಯ್ಯ ಹೇಗೂ ಇದ್ದಾನೆ, ಮತ್ತು ಇತರರು ಇದ್ದಾರೆ. ಯಾರ್ಯಾರು ಈ ಷಡ್ಯಂತ್ರದಲ್ಲಿ ಭಾಗಿಗಳಾಗಿದ್ದಾರೆ, ಯಾರ್ಯಾರು ಫೈನಾನ್ಸ್ ಮಾಡಿದ್ದಾರೆ, ಯಾರ್ಯಾರು ಶೆಲ್ಟರ್ ಕೊಟ್ಟಿದ್ದಾರೆ, ಎಲ್ಲರೂ ಈ ಪ್ರಕರಣದಲ್ಲಿ ಆರೋಪಿಗಳೇ. ಚಿನ್ನಯ್ಯ ಆರಂಭದಲ್ಲಿ ತೆಗೆದುಕೊಂಡು ಬಂದಂತಹ ತಲೆಬುರುಡೆ ಯಾರದ್ದು ಎನ್ನುವುದು SIT ತನಿಖೆಯಲ್ಲಿ ಸಾಬೀತಾಗಿದೆ. ಆ ಬುರುಡೆಯ ಇತರ ಅವಯವಗಳು ಎಲ್ಲಿದೆ ಎನ್ನುವುದನ್ನು SIT ಪತ್ತೆ ಹಚ್ಚಿದೆ. FSL ರಿಪೋರ್ಟು ಬಂದಿದೆ. ಬಂಗ್ಲಗುಡ್ಡೆಯಲ್ಲಿ ಸಿಕ್ಕಿದಂತಹ ಮೂಳೆಗಳು ಯಾರದ್ದು ಎನ್ನುವುದು ಸಹ ಗೊತ್ತಾಗಿದೆ. ಆದ್ದರಿಂದಾಗಿ ಇಡೀ ಪ್ರಕರಣದ ತನಿಖೆ ಅಂತಿಮ ಹಂತ ತಲುಪಿದೆ. ಇನ್ನು ಮುಂದಕ್ಕೆ ನ್ಯಾಯಾಲಯ ಏನು ತೀರ್ಪು ಕೊಡ್ತದೋ ಅದರ ಮೇಲೆ ತನಿಖೆ ಮುಂದುವರಿತದೆ. ಆದರೆ ಬುರುಡೆ ಷಡ್ಯಂತ್ರದಲ್ಲಿ ಯಾರ್ಯಾರೆಲ್ಲ ಭಾಗಿಗಳಾಗಿದ್ದಾರೋ ಅಂಥವರು ಎಲ್ಲರ ಮೇಲೆಯೂ ಕಾನೂನು ಕ್ರಮಗಳು ನಿಶ್ಚಿತ. ಅದನ್ನು SIT ಮಾಡಿಯೇ ಮಾಡ್ತದೆ, ಮಾಡಲೇಬೇಕು. ಯಾಕಂತ ಹೇಳಿದರೆ ಇದು ಒಂದು ಕ್ಷೇತ್ರವನ್ನು ಕಳಂಕಿತವಾಗಿ ಮಾಡುವಂತಹ ಅತ್ಯಂತ ದೊಡ್ಡ ಷಡ್ಯಂತ್ರ. ಚಿನ್ನಯ್ಯನೇ ತನ್ನ ರಿಟ್ ಪಿಟಿಷನಲ್ಲಿ ಹೇಳುವಂತೆ ಸುಮಾರು 200 ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿ ಈ ಷಡ್ಯಂತ್ರವನ್ನು ಹೆಣೆಯಲಾಗಿದೆ. ಆದರೆ ಚಿನ್ನಯ್ಯ ಸಲ್ಲಿಸಿದಂತಹ ರಿಟ್ ಪಿಟಿಷನ್ ವಜಾ ಆಗಿದೆ. ಆದರೆ 200 ಕೋಟಿ ರೂಪಾಯಿಗಳ ಷಡ್ಯಂತ್ರ ಇದೆಯಲ್ಲ, ಅದು SIT ತನಿಖೆಯಲ್ಲಿ ಬಯಲಿಗೆ ಬರಬೇಕಿದೆ. ಆದ್ದರಿಂದ SITಯ ತನಿಖೆ ವರದಿ ಒಪ್ಪಿಸಿದ ಕೂಡಲೇ ಮುಗಿಯಲಿಲ್ಲ. ಮತ್ತೊಂದು ಸುತ್ತಿನ ತನಿಖೆ ಆರಂಭವಾಗುತ್ತದೆ. ಅದು ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಿದ ನಂತರ. ಸದ್ಯಕ್ಕೆ ಆ ಪ್ರಕ್ರಿಯೆಗಳು ಮುಂದುವರಿಯಲಿದೆ.